Hi friends, welcome to my YouTube channel. ನನ್ನ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಯಾವ ಥರ ಇರುತ್ತೆ ದೇವಸ್ಥಾನ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡಿ. ಕಾಣಿಸಲ್ಲ ಇದೆಯಾ ಹೊರಗಡೆ ತೋರಿಸ್ತೀನಿ. ಚಳಿ ಚಳಿ ಫೋಟೋ ಅಲ್ಲ ವಿಡಿಯೋ ಬ್ಲಾಗ್ ಎಷ್ಟು ಉದ್ದ ಇದೆ. 6:30ಗೆ ಮನೆ ಬಿಟ್ಟು ಇವಾಗ ಎಷ್ಟು ಟೈಮು 8 ಗಂಟೆ ಟ್ರಾಫಿಕಲ್ಲಿ ಬಂದು ಇಲ್ಲಿ ನಿಂತಿದ್ದೀವಿ. ಕೊಕ್ಕೆಪಾಳ್ಯ ಟೆಂಪಲ್ ನೋಡಿ ಎಷ್ಟು ರಶ್ ಇದೆ ಅಂದರೆ ಫುಲ್ಲು ಎಲ್ಲ ಟ್ರಾಫಿಕ್ಕು ರಶ್, ಗಾಡಿಗಳು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಮುತ್ತುರಾಯ ಸ್ವಾಮಿ ದೇವಸ್ಥಾನ ಕೊಕ್ಕೆಪಾಳ್ಯದ ಹತ್ರ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಸೈಡ್ ಇರೋರಿಗೆ. ನೋಡಿ ಎಷ್ಟು ರಶ್ ಇದೆ. ನನ್ನ ಫ್ರೆಂಡ್ ಏನೋ ಮಾತಾಡ್ತಾವ್ರೆ, ಇಬ್ರು ಅಂತ ಮಾತಾಡ್ತಾವ್ರೆ, ಕೇಳಿಸ್ಕೊಳ್ಳಿ. ಏನೋ ಹೇಳ್ತಾವಳೆ ಗಾಯ್ಸೋಳು, ಏನೋ ಹೇಳ್ತಾವಳೆ. ಏನಾಗಿ ಲೈಕ್ ಕೊಡಿ ಫ್ರೆಂಡ್ಸ್ ಜಾಸ್ತಿ. ಅಕ್ಕಂಗೆ ಏನು ಮೇಲೆ ಸರಿಯಾಗಿ ಮುಂದೆ ಫ್ರೆಂಡ್ ಅಕ್ಕಂಗೆ ಅಂದಾಗ ಏನೋ ಆಗಿದೆ. ಇವಾಗ ಖಾಲಿ ಐತೆ, ಇವಾಗ ಖಾಲಿ ಆಗೈತೆ. ನಾವು ಬರ್ಬೇಕಾದ್ರೆ ಎಷ್ಟು ರಶ್ ಇತ್ತು. ನನಗೆ ನೋಡಿ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರಿ ಮುತ್ತುರಾಯ ಸ್ವಾಮಿ ದೇವಸ್ಥಾನ, ಅದರಲ್ಲೇ ತಿರುಪತಿ ದೇವಸ್ಥಾನವೂ ಇದೆ, ಮತ್ತು ಮಹದೇಶ್ವರ ದೇವಸ್ಥಾನವೂ ಇತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಹೋಗಿದ್ದು. ಅಷ್ಟು ಸತಿ ರೋಡ್ ಇಲ್ಲ. ನೋಡಿ ಮುತ್ತುರಾಯ ಸ್ವಾಮಿ ದೇವಸ್ಥಾನ, ಇಲ್ಲಿ ಒಳಗೆ ಎಂಟ್ರಿ ಬೋರ್ಡು. ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ಒಳಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿತ್ತು. ತುಂಬ ಸಖತ್ತಾಗಿ ಅಲಂಕಾರ ಮಾಡಿದ್ರು. ನೋಡೋಕ್ಕೆ ಕಾಣಿಸಲ್ದು. ಸ್ವಾಮಿನೇ ಧರೆಗಿಳಿದು ಬಂದಿದ್ದಾರೇನೋ ಅನ್ನೋ ಥರ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿದೆ. ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ. ನಾನು ನಿಮಗೆ ವೀಡಿಯೋ ನೆಕ್ಸ್ಟ್ ಬರ್ತಾ ಇರ್ತದ್ದು. ನೋಡಿ ಅಲಂಕಾರ ಎಲ್ಲ ಹೆಂಗೆ ಮಾಡಿದ್ದಾರೆ. ಅದು ಜಾಸ್ತಿ ತೊಗೊಳಕ್ಕಾಗಿಲ್ಲ, ಆದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಲೆಫ್ಟಿಗೆ ಹೋದರೆ ಎಂಟ್ರಿ. ನೋಡಿ ಒಳಗಡೆಯಿಂದ ಅಲಂಕಾರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ, ತುಂಬ ಜನ ರಶ್ಶು. ತುಂಬ 2 ಕ್ಯೂ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೋಗ್ತಾ ಇದ್ದಾರೆ ಲೈನಲ್ಲಿ. ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನನಗಂತೂ. ತುಳಸಿ ತೊಗೊತಾ ಇದ್ದು. ನೋಡಿ ಸ್ವಾಮಿ ಅಲಂಕಾರ. ಈಗ ಇಲ್ಲಿಂದ ಗೋವಿಂದನ್ಗೆ ಹೋಗ್ತಾರೆ. ಸ್ಟಾಪ್ ಮಾಡ್ತೀನಿ, ನೋಡಿ ಕೇಳಿಸ್ಕೊಳ್ಳಿ. ಮನಸ್ಸು ನಿರಾಳವಾಗಿರ್ತಿತ್ತು. ಆ ದೇವ್ರ ಮುಂದೆ ನಿಂತಿದ್ರೆ ಏನೋ ಒಂಥರ ನೆಮ್ಮದಿ. ಇದು ಎಕ್ಸಿಟ್ ಆಗ್ತಾ ಇದ್ದೀವಿ. ಈಗ ಆಚೆ ಬರ್ತಾ ಇದ್ದೀವಿ.
ಅಲ್ಲಿಂದ ತೊಟ್ಲು ಮೇಲ್ಗಡೆ ಸ್ವಾಮಿ ಕಟ್ಟಿರ್ತಾರೆ, ಅದು ಕೆಳಗಡೆಯಿಂದ ಎಕ್ಸಿಟ್ ಆಗಿ ಕೆಳಗಡೆ ಆಚೆ ಬಂದರೆ ಅಲ್ಲೇ ಪಕ್ಕದಲ್ಲೇ ಲಡ್ಡು ಕೊಡ್ತಾಯಿದ್ರು ಪ್ರಸಾದ. ತುಂಬ ಟೇಸ್ಟಾಗಿತ್ತು. ಎಲ್ಲಾದರೂ ಕುತ್ಕೊಂಡು ಒಂದು ಸೈಡಲ್ಲಿ ತಿನ್ನೋಣ ಅಂತೇಳಿ ಇಲ್ಲಿ ಪಾರ್ಕ್ ಥರ ಇಲ್ಲ, ಅಲ್ಲೇ ಪಾರ್ಕ್ ಥರ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ನಿಯರೆಸ್ಟ್ ಇದ್ದರೆ ಹೋಗಿ. ಮುತ್ತುರಾಯ ಸ್ವಾಮಿ ದೇವಸ್ಥಾನ, ಆಂಜನೇಯ ಟೆಂಪಲ್ ಅದು. ಅಲ್ಲೂ ತಿರುಪತಿನೂ ಉಂಟು ಇರೋದ್ರಿಂದ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಎಲ್ಲ ಕುತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ತಾ ಎಲ್ಲರೂ ಕಾಲ ಕಳೆದು ಸುತ್ತಮುತ್ತ ಎಲ್ಲ ತುಂಬ ಜನ ಬಂದಿದ್ದರು ಮಾತ್ರ. ಚಳಿಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನೋಡಿ ಎಲ್ಲ ಪ್ರಸಾದ ತಿನ್ಕೊಂಡು ಮಾತಾಡ್ತಾ ನಿಂತಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 9-9:30 ಆಯಿತು. ಮನೆಗೆ ಬಂದು ಅಲ್ಲಿಗೆ ಸ್ಟಾಪ್ ಮಾಡಿದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಚಳಿ ಇತ್ತು. ಸೊ ಯಾರ್ಯಾರಿಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ, ನಾನು ಸರಿ ಮಾಡ್ಕೊತೀನಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ನಾಳೆ ಪೋಸ್ಟ್ ಮಾಡ್ತೀನಿ ಮಾರ್ನಿಂಗು. ಅದು ಯಾವಾಗ ನಿಮಗೆ ಶೋ ಆಗುತ್ತೋ ಗೊತ್ತಿಲ್ಲ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.